ವೀಕ್ಷಕ ನಮಸ್ಕಾರ. ಮಾಜಿ ಸಿಎಂ ಸಿದ್ದರಾಮಯ್ಯ ಬಂಡಾಯ ಕಾಂಗ್ರೆಸ್ನಲ್ಲಿ ನಡುಕ. ವೀಕ್ಷಕರು ನೋಡಿ, ಕಳೆದ 2 ದಿನಗಳ ಹಿಂದೆಯಷ್ಟೇ ಲೋಕಭವನದಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯಿತು. ಸಚಿವ ಸಂಪುಟ ವಿಸ್ತರಣೆಯ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯಿತು. ಈ ಒಂದು ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗೈರು ಹಾಜರಿ ಆಗಿದ್ದು ಬಹುತೇಕ ಚರ್ಚೆಗೊಳಗಾಗಿದೆ. ಬಹುದೊಡ್ಡ ಚರ್ಚೆ ನಡೀತಿದೆ. ನೋಡಿ, ಸಿದ್ದರಾಮಯ್ಯನವರು ಲೋಕಭವನದಲ್ಲಿ ನಡೆದಂತ ಸಚಿವ ಸಂಪುಟ ವಿಸ್ತರಣೆಯ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಯಾಕೆ ಭಾಗವಹಿಸಲಿಲ್ಲ? ಕೊನೆ ಕ್ಷಣದಲ್ಲಿ ಬದಲಾದ 2 ಹೆಸರಿನಿಂದಾಗಿ ಸಿಎಂ ಸಿದ್ದರಾಮಯ್ಯನವರು ಆಕ್ರೋಶಗೊಂಡು ಈ ಒಂದು ಪ್ರಮಾಣ ವಚನದಲ್ಲಿ ಭಾಗವಹಿಸಲಿಲ್ವಾ ಎಂಬ ಮಾತುಗಳು ಕೂಡ ಕೇಳಿ ಬರುತ್ತವೆ. ಮಾಜಿ ಸಿಎಂ ಸಿದ್ದರಾಮಯ್ಯನವರ ಬಂಡಾಯ, ಮುನಿಸು, ಅಸಮಾಧಾನ ಕಾಂಗ್ರೆಸ್ ಪಕ್ಷಕ್ಕೆ ಭವಿಷ್ಯದಲ್ಲಿ ದೊಡ್ಡ ಹೊಡೆತವನ್ನೇ ನೀಡುತ್ತಾ, ಅಷ್ಟಕ್ಕೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುನಿಸಿಕೊಂಡಿದ್ದಾದ್ರು ಯಾಕೆ? ಅದೇ ರೀತಿ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಹಾಜರಿ ಆಗಿದ್ದಾದ್ರು ಯಾಕೆ? ನೋಡಿ, ಇಂಥದ್ದೊಂದು ಪ್ರಶ್ನೆ ಕಾಂಗ್ರೆಸ್ ಕಾರ್ಯಕರ್ತರನ್ನು, ಸಿದ್ದರಾಮಯ್ಯನವರ ಅಭಿಮಾನಿಗಳನ್ನು ಕೂಡ ಕಾಡ್ತಿದೆ. ವೀಕ್ಷಕರೇ, ಮೊದಲನೇದಾಗಿ ಸಚಿವ ಸಂಪುಟ ವಿಸ್ತರಣೆ ವೇಳೆ ಅಂದ್ರೆ 2 ದಿನಗಳ ಹಿಂದೆ ಅಷ್ಟೇ ಈ ಒಂದು ಪಟ್ಟಿಯಲ್ಲಿ ಹೈಕಮಾಂಡ್ ಬಿಡುಗಡೆ ಮಾಡಿದಂತ ಪಟ್ಟಿಯಲ್ಲಿ 2 ಹೆಸರು ಬದಲಾವಣೆ ಆದವು. ಬೆಳಗ್ಗೆ ಬಂದಂತಹ ಪಟ್ಟಿಯಲ್ಲಿ ಮಾಂಕಾಳ್ ವೈದ್ಯ ಅವರ ಹೆಸರಿತ್ತು. ಮಧ್ಯಾಹ್ನದ ನಂತರ ಆ ಪಟ್ಟಿ ಚೇಂಜ್ ಆಯಿತು, ಸಚಿವರ ಪಟ್ಟಿ ಚೇಂಜ್ ಆಯಿತು. ಮಾಂಕಾಳ್ ವೈದ್ಯರ ಬದಲಿಗೆ ಎಸ್ ಮಲ್ಲಿಕಾರ್ಜುನ್ ಅವರ ಹೆಸರು ಕೂಡ ಸೇರ್ಪಡೆ ಆಯಿತು. ಅಷ್ಟೇ ಅಲ್ಲ, ಈ ಒಂದು ಪಟ್ಟಿಯಲ್ಲಿ ಗಾಯತ್ರಿ ಶಾಂತನಗೌಡ ಅವರ ಹೆಸರು ಕೂಡ ಇತ್ತು. ನೋಡಿ, ಸಿದ್ದರಾಮಯ್ಯನವರ ಆಕ್ಷೇಪ ಇದ್ದದ್ದೇ ಇಲ್ಲೇ ಅಂತ ಕೂಡ ಹೇಳಲಾಗ್ತಿದೆ. ಗಾಯತ್ರಿ ಶಾಂತನಗೌಡ ಅವರ ಹೆಸರನ್ನು ಯಾರು ಸೇರಿಸಿದ್ರು ಅಂದ್ರೆ ತಾವು ಸೂಚಿಸಿದ್ದ ಹೆಸರೇ ಬೇರೆಯಾಗಿತ್ತು. ಅಂದ್ರೆ ಅವರ ಹಾವೇರಿ ಜಿಲ್ಲೆಯನ್ನು ಪ್ರತಿನಿಧಿಸುವಂತಹ ಶಿವಣ್ಣನವರ ಹೆಸರನ್ನು ಸಿಎಂ ಸಿದ್ದರಾಮಯ್ಯನವರು ಸೂಚಿಸಿದ್ದರು ಅಂತ ಹೇಳಲಾಗ್ತಿದೆ. ಅದೇ ರೀತಿ ಪಕ್ಷದ ಹಿರಿಯ ನಾಯಕಿಯಾಗಿರ್ತಕ್ಕಂಥ ಉಮಾಶ್ರೀ ಅವರ ಹೆಸರು ಮತ್ತು ಶಿವಣ್ಣನವರ ಹೆಸರನ್ನು ಮಾಜಿ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯನವರು ಸೂಚಿಸಿದ್ರು. ಆದ್ರೆ ಸಿದ್ದರಾಮಯ್ಯನವರು ಸೂಚಿಸಿದಂತ ಈ 2 ಹೆಸರುಗಳು ಪಟ್ಟಿಯಲ್ಲಿರಲಿಲ್ಲ. ಬಳಿಕ ಗಾಯತ್ರಿ ಶಾಂತನಗೌಡ ಹೆಸರು ಇತ್ತಾದ್ರೂ ಬಳಿಕ ತಡೆ ಹಿಡಿಯಲಾಗಿದೆ. ನೋಡಿ, ಸಿದ್ದರಾಮಯ್ಯನವರು ಈ ಒಂದು ಕಾರಣಕ್ಕಾಗಿ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರಲಿಲ್ಲ ಎಂಬ ಮಾತುಗಳು ಕೂಡ ಕೇಳಿ ಬರ್ತಿವೆ. ನೋಡಿ, ಇದು ಒಂದು ಕಡೆಯಾದ್ರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಪ್ತರು ಅವಕಾಶ ಸಿಕ್ಕಿಲ್ಲ ಅಂತ ಬಹುತೇಕರು ಕೂಡ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ದಿನೇಶ್ ಗುಂಡೂರಾವ್ ಇರ್ಬೋದು, MC ಸುಧಾಕರ್ ಇರ್ಬೋದು, ಅದೇ ರೀತಿ ಶಿವಾನಂದ್ ಪಾಟೀಲ್ ಇರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು, ಅದೇ ರೀತಿ ಮತ್ತಿತರ ಸಿದ್ದರಾಮಯ್ಯ ಬಣದ ನಾಯಕರು SC ಮಾದೇವಪ್ಪ ಇರ್ಬೋದು, ಅದೇ ರೀತಿ ಕೆ ವೆಂಕಟೇಶ್ ಇರ್ಬೋದು, ತನ್ವೀರ್ ಸೇಠ್ ಇರ್ಬೋದು, ಬಹುತೇಕ ಸಿದ್ದರಾಮಯ್ಯ ಬಣದ ನಾಯಕರು ಕೂಡ ತಮ್ಮ ಧ್ವನಿಯನ್ನು ಎತ್ತರಿಸಿದ್ದಾರೆ. ನೋಡಿ, ಯಾವಾಗ ಸಿಎಂ ಸಿದ್ದರಾಮಯ್ಯನವರು ಈ ಒಂದು ಬದಲಾವಣೆಗೆ ಒಂದು ಆಕ್ರೋಶಗೊಂಡು ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಗೈರಾಜರಾದ್ರು, ಅದು ಬಹುತೇಕ ದೊಡ್ಡ ಸಂದೇಶವನ್ನೇ ನೀಡಿದೆ. ಸಿದ್ದರಾಮಯ್ಯನವರ ಗೈರು ಹಾಜರಿಯಿಂದಾಗಿ ಬಹುತೇಕ ಅವರ ಬಣದ ನಾಯಕರು ಆಕ್ಷೇಪವೆತ್ತಿದ್ದಾರೆ. ನಮ್ಮ ಹೆಸರನ್ನು ಯಾಕೆ ಪರಿಗಣಿಸಿಲ್ಲ? ಸೀನಿಯಾರಿಟಿ ಆಧಾರದ ಮೇಲೆ ಇರ್ಬೋದು, ಮತ್ತು ತಮ್ಮ ಸಾಧನೆ ಆಧಾರದ ಮೇಲೆ ಇರ್ಬೋದು, ಪಕ್ಷ ನಿಷ್ಠೆ ಆಧಾರದ ಮೇಲೆ ಇರ್ಬೋದು. ಅದೇ ರೀತಿ ಇನ್ನೂ ಕೆಲವರು ನಾವು 3 ರಿಂದ 4 ಬಾರಿ ಆಯ್ಕೆ ಆಗಿದ್ದೇವೆ, ನಮಗೆ ಯಾಕೆ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಟ್ಟಿಲ್ಲ ಎಂಬ ಪ್ರಶ್ನೆ, ಆಕ್ರೋಶ, ಪ್ರತಿಭಟನೆ ಎಲ್ಲ ಕೂಡ ನಡೀತಿವೆ. ಇದು ಎಲ್ಲೋ ಒಂದ್ ಕಡೆ ಆಕ್ರೋಶ, ಸಿದ್ದರಾಮಯ್ಯನವರ ಮುನಿಸು, ಅಸಮಾಧಾನ, ಗೈರು ಹಾಜರಿ ಬಹುತೇಕ ಆಕ್ರೋಶಕ್ಕೆ ಮತ್ತಷ್ಟು ಗುರಿಯಾಗುವಂತೆ ಮಾಡಿದೆ. ಬಹುತೇಕ ಕಾಂಗ್ರೆಸ್ ಪಕ್ಷದ ಬಹುದೊಡ್ಡ ಶಕ್ತಿ ಅಂದ್ರೆ, ಅದರ ತಾಕತ್ತಂದ್ರೆ ಅಹಿಂದ ವರ್ಗದ ಬಹುದೊಡ್ಡ ನಾಯಕ ಅಂದ್ರೆ ಅದು ಸಿದ್ದರಾಮಯ್ಯ. ಒಂದು ವೇಳೆ ಸಿದ್ದರಾಮಯ್ಯ ಮುನಿಸಿಕೊಂಡು ಕಾಂಗ್ರೆಸ್ ಪಕ್ಷದಿಂದ ಅಂತರ ಕಾಪಾಡಿಕೊಂಡ್ರೆ ಭವಿಷ್ಯದಲ್ಲಿ ಆಗಬಹುದಾದಂತ ಆಪತ್ತು ಇದೆಯಲ್ಲ, ಅದು ಸಣ್ಣ ಪ್ರಮಾಣದ್ದಲ್ಲ. 2018-19 ನೋಡಿ, ಬಹುತೇಕ ಅಂದಿನ ಸಮ್ಮಿಶ್ರ ಸರ್ಕಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನು ಕಡೆಗಣಿಸಲಾಗಿತ್ತು ಎಂಬ ಮಾತುಗಳಿವೆ. ಇದರಿಂದಾಗಿ ಅವರ ಮುನಿಸು ಅವತ್ತಿನ ಸರ್ಕಾರವನ್ನು ಬಲಿ ತೆಗೆದುಕೊಂಡಿತ್ತು. ಅದೇ ರೀತಿ ಇವತ್ತು ಸಿಎಂ ಹುದ್ದೆ ಬಿಟ್ಟುಕೊಟ್ಟು 2 ತಿಂಗಳಾಗಿಲ್ಲ, ಆಗ್ಲೇ ಅಹಿಂದ ವರ್ಗದ ಬಹುದೊಡ್ಡ ನಾಯಕರಾಗಿರ್ತಕ್ಕಂಥ ಸಿಎಂ ಸಿದ್ದರಾಮಯ್ಯ ಅವರನ್ನು ಪಕ್ಷದಲ್ಲಿ ಕಡೆಗಣಿಸಲಾಗ್ತಿದೆ. ಅವರು ಸೂಚಿಸಿದ ಹೆಸರುಗಳಿಗೆ ಮನ್ನಣೆ ನೀಡುತ್ತಿಲ್ಲ ಎಂಬ ಮಾತುಗಳು ಕೂಡ ಇವೆ. ಇದರಿಂದಾಗಿ ಬಹುತೇಕ ಸಿಎಂ ಸಿದ್ದರಾಮಯ್ಯನವರ ಗೈರು ಹಾಜರಿ, ಮುನಿಸು, ಅಸಮಾಧಾನ, ಆಕ್ರೋಶ ಬಹುತೇಕ ದೊಡ್ಡ ಸಂದೇಶವನ್ನೇ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ, ಅವರ ಅಭಿಮಾನಿಗಳಿಗೆ, ಅದೇ ರೀತಿ ಮತ್ತಿತ ವರ್ಗದ ನಾಯಕರಿಗೂ ಕೂಡ ನೀಡಿದೆ.
ಒಟ್ಟಾರೆಯಾಗಿ ಸಿಎಂ ಸಿದ್ದರಾಮಯ್ಯನವರ ಮುನಿಸು, ಆಕ್ರೋಶ, ಅಸಮಾಧಾನ ಮತ್ತು ಗೈರು ಭವಿಷ್ಯದಲ್ಲಿ ಪಕ್ಷಕ್ಕೆ ಏನೆಲ್ಲ ಹಿನ್ನಡೆ ಉಂಟು ಮಾಡಬಹುದು ಎಂಬ ಮುನ್ಸೂಚನೆ ಕೂಡ ಬಹುತೇಕ ಕಾಂಗ್ರೆಸ್ ಕಾರ್ಯಕರ್ತರು ಅದನ್ನು ಊಹಿಸುತ್ತಿದ್ದಾರೆ ಮತ್ತು ಇಂಥದ್ದೊಂದು ಚರ್ಚೆ ಕೂಡ ರಾಜ್ಯ ರಾಜಕಾರಣದಲ್ಲಿ ನಡೆದಿದೆ. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.